ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಸಮಾಧಿ ಶೋಧಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಈಗ ನಡೀತಾ ಇರುವಂತಹ ಸಿದ್ಧತೆಗಳನ್ನ ನೋಡಿದ್ರೆ, ವ್ಯವಸ್ಥೆಗಳನ್ನ ನೋಡಿದ್ರೆ ಆ ರೀತಿ ಆಗ್ಲಿಕ್ಕೆ ಇಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರೋದು. 13ನೇ ಗುಂಡಿಯಲ್ಲಿ ಹಾಗಾದ್ರೆ ಏನ್ ಸಿಗುತ್ತೆ? ಈತ ಹೇಳಿದಂತ ರೀತಿಯಲ್ಲಿ ಅಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದ. ಅದರಲ್ಲೂ ಕೂಡ ಸ್ಪೆಸಿಫಿಕಲಿ 13ನೇ ಪಾಯಿಂಟ್ ಈತ ಸ್ಟ್ರೆಸ್ ಮಾಡಿರೋದು 11, 12, 13ನೇ ಪಾಯಿಂಟ್. ಈಗ 11, 12ರಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಇರುವಂತಹ ನಿರೀಕ್ಷೆ 13ರ ಮೇಲೆ. 13ನೇ ಗುಂಡಿಯಲ್ಲಿ ಬುರುಡೆ ಸಿಗುತ್ತಾ? ಹಾಗಾದ್ರೆ ರೋಚಕ ಘಟ್ಟದಲ್ಲಿ ಧರ್ಮಸ್ಥಳ ತನಿಖೆ ಸಾಗ್ತಾ ಇದೆ. ಸಮಾಧಿ ಶೋಧ ಇವತ್ತೇ ಮುಗಿಯುತ್ತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಮಾಧಿ ಶೋಧಕ್ಕೆ ಮೇಜರ್ ಟ್ವಿಸ್ಟ್ ಏನಾದ್ರೂ ಇವತ್ತು ಸಿಗುತ್ತಾ ಫೈನಲಿ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಅದಲ್ಲದೆ ಈ ಬಂಗ್ಲೆಗುಡ್ಡದ ರಹಸ್ಯವನ್ನ ಎಸ್ಐಟಿ ತಂಡ ಭೇದಿಸುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಇವತ್ತಿರುವಂತ ಪ್ರಶ್ನೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಅದರ ಬದಲು ಈಗ ಹೊಸದಾಗಿ ಮಾರ್ಕಿಂಗ್ ಮಾಡಿರುವಂತ 14ನೇ ಪಾಯಿಂಟ್ ಅಲ್ಲಿ ಆಗುತ್ತಾ ಅನ್ನುವಂತ ಪ್ರಶ್ನೆ. 13ರ ಜಾಗದಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಪರದೆಗಳನ್ನೇನಾದ್ರೂ ಕಟ್ಟಿದ್ದೆ ಆದಲ್ಲಿ ಕನ್ಫರ್ಮ್ ಉತ್ಖನನ ನಡೆಯುತ್ತೆ ಅಂತ. ಅಲ್ಲಿನ ವ್ಯವಸ್ಥೆ ಹೇಗಿದೆ, ಕಾರ್ಯಾಚರಣೆ ನಡೆಯುತ್ತಾ, ಹೇಗೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಅಶ್ವಿನಿ, ಇವತ್ತು 8ನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೀಲಿಕ್ಕೆ ಇರುವಂಥದ್ದು. ನಿಗದಿಯಾದಂತೆ ಅದು 13ನೇ ಏನು ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ 13ರ ಬದಲಾಗಿ 14ರಲ್ಲಿ ಉತ್ಖನನ ನಡೆಸಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಇದರ ಅಂತಿಮ ನಿರ್ಧಾರ ಪ್ರಕಟ ಮಾಡುವಂಥದ್ದು AC ಸ್ಟೆಲ್ಲಾ ವರ್ಗೀಸ್ ಅವರು ಇದಕ್ಕೆ ಪರ್ಮಿಷನ್ ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ನೀವು 13ನೇ ಪಾಯಿಂಟನ್ನು ನೋಡ್ತಾ ಇದ್ದೀರಿ. 13ನೇ ಪಾಯಿಂಟ್ನಲ್ಲಿ ಇವತ್ತು ನಿಗದಿಯಾದಂತೆ ಉತ್ಖನನ ನಡಿಬೇಕಿತ್ತು. ಆದರೆ ಯಾವುದೇ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಿದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಈ ಒಂದು ಪಾಯಿಂಟ್ನಲ್ಲಿ ಉತ್ಖನನ ನಡೆಸಬೇಕಾದ್ರೆ ಒಂದಷ್ಟು ಪರದೆಗಳನ್ನು ಕಟ್ಟಬೇಕು ಆರಂಭದಲ್ಲಿ. ಆದರೆ ಇದುವರೆಗೂ ಕೂಡ ಪರದೆಗಳನ್ನು ಕಟ್ಟಲಿಲ್ಲ. ಸುಮಾರು 11 ಗಂಟೆ ಆಗ್ತಾ ಬಂತು, 11 ಗಂಟೆ ಕಳೀತು, ಆದರೂ ಕೂಡ ಪರದೆ ಕಟ್ಟಲಿಲ್ಲ. ಹೀಗಾಗಿ ಇದರಲ್ಲಿ ಇವತ್ತು ನಡೆಸೋದು ಡೌಟು ಅಂತ ಹೇಳಲಾಗ್ತಿದೆ. ಜೊತೆಗೆ ಇದಕ್ಕೆ ಒಂದಷ್ಟು ದೊಡ್ಡದಾದಂಥ ಪರದೆ ಕಟ್ಟಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಯಾವಾಗಲೂ ಉತ್ಖನನ ನಡೆಸುವಂಥ ಒಂದು ಸ್ಥಳ ಏನಿದೆ ಅದು ಕಾಡಿನ ಮಧ್ಯೆ ಇರ್ತಕ್ಕಂಥದ್ದು, ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮರಗಳ ಅಡ್ಡ ಇತ್ತು. ಆದರೆ ಇದು ರಸ್ತೆ ಬದಿಯಲ್ಲಿ ಇರುವ ಕಾರಣವಾಗಿ, ಓಪನ್ ಪ್ಲೇಸ್ನಲ್ಲಿ ಇರುವ ಕಾರಣವಾಗಿ ಪರದೆಯನ್ನು ಬಹಳಷ್ಟು ದೊಡ್ಡದಾಗಿ ಕಟ್ಟಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಂಥ ಪರದೆಯನ್ನು ಇದುವರೆಗೆ ಕಟ್ಟಲಿಲ್ಲ. ಹೀಗಾಗಿ ಇದರ ಬದಲಾಗಿ 11ರ ಮೇಲ್ಭಾಗದಲ್ಲಿ ಇರುವಂಥ, ಅಂದರೆ 11 ಪಾಯಿಂಟ್ನ ಮೇಲ್ಭಾಗದಲ್ಲಿ ಇರುವಂತಹ 14ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸ್ತಾರಾ ಅನ್ನುವಂಥ ಒಂದಷ್ಟು ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಪೂರಕ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮೊನ್ನೆಯೂ ಕೂಡ ಅಷ್ಟೇ 11ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಬೇಕಾಗಿತ್ತು. ಅಂದರೆ ಸೀರಿಯಲ್ ವೈಸ್ ಅದೇ ನಂಬರ್ ಬರ್ತಾ ಇತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಅವತ್ತು ನಡೆಸದೆ 11ನೇ ಪಾಯಿಂಟ್ನ ಬದಲಾಗಿ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ, ಅಂದರೆ 100 ಮೀಟರ್ ಮೇಲ್ಭಾಗದಲ್ಲಿ ಇದ್ದಂಥ ಪಾಯಿಂಟ್ನಲ್ಲಿ ಅಲ್ಲಿ ಏನು ಕಾರ್ಯಾಚರಣೆ ನಡೆಸಲಾಗಿತ್ತು. ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು. ಅವತ್ತೇ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಒಂದು ಅಸ್ಥಿ ಪಂಜರ ಅಲ್ಲ, 3 ಅಸ್ಥಿ ಪಂಜರ ಇತ್ತು ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬಂದಿತ್ತು. ಅದರಂತೆ ವಕೀಲರು ಕೂಡ ಅವರ ಪತ್ರಿಕಾ ಪ್ರಕಟಣೆಯಲ್ಲಿ ಅಲ್ಲಿ 3 ಅಸ್ಥಿ ಪಂಜರ ಇದೆ ಅಂತ ಹೇಳಿದರು. ಹೀಗಾಗಿ ಅದರ ಉಳಿದಂಥ ಅಲ್ಲಿ 14ರಲ್ಲಿ ಆತ ಗುರುತಿಸಿದಂಥ ಏನು ಪಾಯಿಂಟ್ ಏನಿದೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ನಡೆಸುವಂತಹ ಸಾಧ್ಯತೆಗಳು ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಆದರೆ ಯಾವುದೂ ಕೂಡ ಅಂತಿಮ ಆಗಿಲ್ಲ. ಅಂತಿಮ ನಿರ್ಧಾರ ಇರುವಂಥದ್ದು ಅದು AC ಸ್ಟೆಲ್ಲಾ ವರ್ಗೀಸ್ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಒಂದು 13ನೇ ಪಾಯಿಂಟ್ ನೀವು ಗಮನಿಸಬಹುದು, ಇದು ಇರುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಈ ಒಂದು ಪಾಯಿಂಟ್ ಇರುವಂಥದ್ದು. ಆತ ಇವತ್ತು ಒಂದಷ್ಟು ಡಿಮ್ಯಾಂಡ್ ಕೂಡ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಸುಮಾರು 20 ಫೀಟ್ ವರೆಗೂ ಕೂಡ ಅಗಲ ಆಗಿಬೇಕು. ಜೊತೆಗೆ 8ರಿಂದ 10 ಪಾಯಿಂಟ್ ವರೆಗೂ 10 ಫೀಟ್ ವರೆಗೂ ಕೂಡ ಆಳಕ್ಕೆ ಅಗಿಬೇಕಂತ ಹೇಳಿದೆ. ಆದರೆ 8ರಿಂದ 10 ಆಳಕ್ಕೆ ಅಗೆದ್ರೆ ಆ ಭಾಗದ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸವಾಗಿ ಹರಿಯುವಂಥ ಸಾಧ್ಯತೆ ಇದೆ. ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ನೀವು ಗಮನಿಸ್ಬೋದು, ಇದೇ 13ನೇ ಪಾಯಿಂಟ್ನ ಪಕ್ಕದಲ್ಲೇ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಇದೆ. ಅದನ್ನು ತಪ್ಪಿಸಿಕೊಂಡು ಡಿಗ್ ಮಾಡಬೇಕಾಗುತ್ತೆ. ಅದು ಕೂಡ SITಗೆ ಸವಾಲು. ಹೀಗಾಗಿ 13ರನ್ನು ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಇದನ್ನು ಯಾವ ರೀತಿಯಾಗಿ ಅಗಿಬೇಕು ಅನ್ನುವಂಥದ್ದು ಒಂದಷ್ಟು ಸಿದ್ಧತೆ ಮಾಡಿಕೊಂಡು ಆ ಬಳಿಕ ಅಗೆಯುವಂಥ ಪ್ರೊಸೆಸ್ ನಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಯಾವ ಅಂದರೆ 13ರಲ್ಲಿ ಉತ್ಖನನ ನಡೆಯುತ್ತೆ, ಅದರ ಬದಲಾಗಿ
14 ಅಂದರೆ 11 ಪಾಯಿಂಟ್ನ ಮೇಲ್ಭಾಗದಲ್ಲಿ ಇರುವಂಥ 14ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಆಗುತ್ತಾ ಅನ್ನುವಂಥದ್ದು ಮುಂದಷ್ಟೇ ನೋಡಬೇಕಾಗಿದೆ. ಈಗಷ್ಟೇ ಈ ಕುರಿತು ಒಂದಷ್ಟು ಚರ್ಚೆಗಳು ನಡೀತಾ ಇದೆ. SIT ಚರ್ಚೆ ನಡೆಸಿದೆ, ಅಂದರೆ 13ರ ಬದಲಾಗಿ 14ರಲ್ಲಿ ನಡೆಸುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಆದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಯಾವುದೂ ಕೂಡ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಸ್ಥಳಕ್ಕೆ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚಿಸಿ ಆ ಬಳಿಕ ಕೂಡ ಕೆಲವು ದಿನಗಳಲ್ಲಿ ಏನು ಉತ್ಖನನ ನಡೆಸಿದ್ರು. ಹಾಗಾಗಿ ಇವತ್ತು ಕೂಡ ಇಲ್ಲಿಗೆ ಬಂದು ಚರ್ಚೆ ನಡೆಸಿ ಆ ಬಳಿಕ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇದರ ನಡುವೆ ಮಂಗಳೂರಿಗೆ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಅವರು ಕೂಡ SIT ಕಚೇರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಬಳಿಕ ಒಂದಷ್ಟು ಚರ್ಚೆ ನಡೆದು ಆ ಬಳಿಕ ಉತ್ಖನನ ನಡೆಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಅಂತ ಹೇಳಿದರೆ ಇವತ್ತಿನ ಉತ್ಖನನ ಪ್ರೊಸೆಸ್ ಭಾಳಷ್ಟು ಲೇಟ್ ಆಗುವಂಥ ಸಾಧ್ಯತೆ ಇದೆ. 11 ಗಂಟೆಗಾಗಲೇ ಒಂದಷ್ಟು ಪೂರ್ವ ಸಿದ್ಧತೆ ನಡೆಸಿ 11ವರೆಗೆ ಉತ್ಖನನ ಆರಂಭ ಆಗಬೇಕಿತ್ತು. ಆದರೆ ಇವತ್ತು ಬಹಳಷ್ಟು ಲೇಟ್ ಆಗ್ತಾ ಇದೆ. ಅಶ್ವಿನಿ, ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಸಮಾಧಿ ಶೋಧಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಈಗ ನಡೀತಾ ಇರುವಂತಹ ಸಿದ್ಧತೆಗಳನ್ನ ನೋಡಿದ್ರೆ, ವ್ಯವಸ್ಥೆಗಳನ್ನ ನೋಡಿದ್ರೆ ಆ ರೀತಿ ಆಗ್ಲಿಕ್ಕೆ ಇಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರೋದು. 13ನೇ ಗುಂಡಿಯಲ್ಲಿ ಹಾಗಾದ್ರೆ ಏನ್ ಸಿಗುತ್ತೆ? ಈತ ಹೇಳಿದಂತ ರೀತಿಯಲ್ಲಿ ಅಲ್ಲಿ 100 ಶವಗಳನ್ನ ಹೂತಿಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದ. ಅದರಲ್ಲೂ ಕೂಡ ಸ್ಪೆಸಿಫಿಕಲಿ 13ನೇ ಪಾಯಿಂಟ್ ಈತ ಸ್ಟ್ರೆಸ್ ಮಾಡಿರೋದು 11, 12, 13ನೇ ಪಾಯಿಂಟ್. ಈಗ 11, 12ರಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಇರುವಂತಹ ನಿರೀಕ್ಷೆ 13ರ ಮೇಲೆ. 13ನೇ ಗುಂಡಿಯಲ್ಲಿ ಬುರುಡೆ ಸಿಗುತ್ತಾ? ಹಾಗಾದ್ರೆ ರೋಚಕ ಘಟ್ಟದಲ್ಲಿ ಧರ್ಮಸ್ಥಳ ತನಿಖೆ ಸಾಗ್ತಾ ಇದೆ. ಸಮಾಧಿ ಶೋಧ ಇವತ್ತೇ ಮುಗಿಯುತ್ತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸಮಾಧಿ ಶೋಧಕ್ಕೆ ಮೇಜರ್ ಟ್ವಿಸ್ಟ್ ಏನಾದರೂ ಇವತ್ತು ಸಿಗುತ್ತಾ ಫೈನಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅದಲ್ಲದೆ ಈ ಬಂಗ್ಲೆಗುಡ್ಡದ ರಹಸ್ಯವನ್ನ SIT ತಂಡ ಭೇದಿಸುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಇವತ್ತಿರುವಂತ ಪ್ರಶ್ನೆ ಪ್ರಮುಖವಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಅದರ ಬದಲು ಈಗ ಹೊಸದಾಗಿ ಮಾರ್ಕಿಂಗ್ ಮಾಡಿರುವಂತ 14ನೇ ಪಾಯಿಂಟ್ ಅಲ್ಲಿ ಆಗುತ್ತಾ ಅನ್ನುವಂತ ಪ್ರಶ್ನೆ. 13ರ ಜಾಗದಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಪರದೆಗಳನ್ನೇನಾದ್ರೂ ಕಟ್ಟಿದ್ದೆ ಆದಲ್ಲಿ ಕನ್ಫರ್ಮ್ ಉತ್ಖನನ ನಡೆಯುತ್ತೆ ಅಂತ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಕಾರ್ಯಾಚರಣೆ ನಡೆಯುತ್ತಾ, ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್? ಅಶ್ವಿನಿ, ಇವತ್ತು 8ನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೀಲಿಕ್ಕೆ ಇರುವಂಥದ್ದು. ನಿಗದಿಯಾದಂತೆ ಅದು 13ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡಿಬೇಕಿತ್ತು. ಆದರೆ 13ರ ಬದಲಾಗಿ 14ರಲ್ಲಿ ಉತ್ಖನನ ನಡೆಸಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಇದರ ಅಂತಿಮ ನಿರ್ಧಾರ ಪ್ರಕಟ ಮಾಡುವಂಥದ್ದು AC ಸ್ಟೆಲ್ಲಾ ವರ್ಗೀಸ್ ಅವರು ಇದಕ್ಕೆ ಪರ್ಮಿಷನ್ ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ನೀವು 13ನೇ ಪಾಯಿಂಟನ್ನು ನೋಡ್ತಾ ಇದ್ದೀರಿ. 13ನೇ ಪಾಯಿಂಟ್ನಲ್ಲಿ ಇವತ್ತು ನಿಗದಿಯಾದಂತೆ ಉತ್ಖನನ ನಡಿಬೇಕಿತ್ತು. ಆದರೆ ಯಾವುದೇ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಿದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಈ ಒಂದು ಪಾಯಿಂಟ್ನಲ್ಲಿ ಉತ್ಖನನ ನಡೆಸಬೇಕಾದ್ರೆ ಒಂದಷ್ಟು ಪರದೆಗಳನ್ನು ಕಟ್ಟಬೇಕು ಆರಂಭದಲ್ಲಿ. ಆದರೆ ಇದುವರೆಗೂ ಕೂಡ ಪರದೆಗಳನ್ನು ಕಟ್ಟಲಿಲ್ಲ. ಸುಮಾರು 11 ಗಂಟೆ ಆಗ್ತಾ ಬಂತು, 11 ಗಂಟೆ ಕಳೀತು, ಆದರೂ ಕೂಡ ಪರದೆ ಕಟ್ಟಲಿಲ್ಲ. ಹೀಗಾಗಿ ಇದರಲ್ಲಿ ಇವತ್ತು ನಡೆಸೋದು ಡೌಟು ಅಂತ ಹೇಳಲಾಗ್ತಿದೆ. ಜೊತೆಗೆ ಇದಕ್ಕೆ ಒಂದಷ್ಟು ದೊಡ್ಡದಾದಂಥ ಪರದೆ ಕಟ್ಟಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಯಾವಾಗಲೂ ಉತ್ಖನನ ನಡೆಸುವಂಥ ಒಂದು ಸ್ಥಳ ಏನಿದೆ ಅದು ಕಾಡಿನ ಮಧ್ಯೆ ಇರ್ತಕ್ಕಂಥದ್ದು, ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮರಗಳ ಅಡ್ಡ ಇತ್ತು. ಆದರೆ ಇದು ರಸ್ತೆ ಬದಿಯಲ್ಲಿ ಇರುವ ಕಾರಣವಾಗಿ, ಓಪನ್ ಪ್ಲೇಸ್ನಲ್ಲಿ ಇರುವ ಕಾರಣವಾಗಿ ಪರದೆಯನ್ನು ಬಹಳಷ್ಟು ದೊಡ್ಡದಾಗಿ ಕಟ್ಟಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಂಥ ಪರದೆಯನ್ನು ಇದುವರೆಗೆ ಕಟ್ಟಲಿಲ್ಲ. ಹೀಗಾಗಿ ಇದರ ಬದಲಾಗಿ 11ರ ಮೇಲ್ಭಾಗದಲ್ಲಿ ಇರುವಂಥ, ಅಂದರೆ 11 ಪಾಯಿಂಟ್ನ ಮೇಲ್ಭಾಗದಲ್ಲಿ ಇರುವಂತಹ 14ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸ್ತಾರಾ ಅನ್ನುವಂಥ ಒಂದಷ್ಟು ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಪೂರಕ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮೊನ್ನೆಯೂ ಕೂಡ ಅಷ್ಟೇ 11ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಸಬೇಕಾಗಿತ್ತು. ಅಂದರೆ ಸೀರಿಯಲ್ ವೈಸ್ ಅದೇ ನಂಬರ್ ಬರ್ತಾ ಇತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಆವತ್ತು ನಡೆಸದೆ 11ನೇ ಪಾಯಿಂಟ್ನ ಬದಲಾಗಿ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ, ಅಂದರೆ 100 ಮೀಟರ್ ಮೇಲ್ಭಾಗದಲ್ಲಿ ಇದ್ದಂಥ ಪಾಯಿಂಟ್ನಲ್ಲಿ ಅಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು. ಅವತ್ತೇ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಒಂದು ಅಸ್ಥಿ ಪಂಜರ ಅಲ್ಲ, 3 ಅಸ್ಥಿ ಪಂಜರ ಇತ್ತು ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬಂದಿತ್ತು. ಅದರಂತೆ ವಕೀಲರು ಕೂಡ ಅವರ ಪತ್ರಿಕಾ ಪ್ರಕಟಣೆಯಲ್ಲಿ ಅಲ್ಲಿ 3 ಅಸ್ಥಿ ಪಂಜರ ಇದೆ ಅಂತ ಹೇಳಿದರು. ಹೀಗಾಗಿ ಅದರ ಉಳಿದಂಥ ಅಲ್ಲಿ 14ರಲ್ಲಿ ಆತ ಗುರುತಿಸಿದಂಥ ಪಾಯಿಂಟ್ ಏನಿದೆ ಅದರ ಅಕ್ಕಪಕ್ಕದಲ್ಲೇ ಉತ್ಖನನ ನಡೆಸುವಂಥ ಸಾಧ್ಯತೆಗಳು ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಆದರೆ ಯಾವುದೂ ಕೂಡ ಅಂತಿಮ ಆಗಿಲ್ಲ. ಅಂತಿಮ ನಿರ್ಧಾರ ಇರುವಂಥದ್ದು ಅದು AC ಸ್ಟೆಲ್ಲಾ ವರ್ಗೀಸ್ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ
ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಒಂದು 13ನೇ ಪಾಯಿಂಟ್ ನೀವು ಗಮನಿಸ್ಬೋದು, ಇದು ಇರುವಂಥದ್ದು ನೇತ್ರಾವತಿ ಡ್ಯಾಮ್ನ ಪಕ್ಕದಲ್ಲೇ ಈ ಒಂದು ಪಾಯಿಂಟ್ ಇರುವಂಥದ್ದು. ಆತ ಇವತ್ತು ಒಂದಷ್ಟು ಡಿಮ್ಯಾಂಡ್ ಕೂಡ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಸುಮಾರು 20 ಫೀಟ್ವರೆಗೂ ಕೂಡ ಅಗಲ ಆಗಿಬೇಕು, ಜೊತೆಗೆ 8ರಿಂದ 10 ಪಾಯಿಂಟ್ವರೆಗೂ 10 ಫೀಟ್ವರೆಗೂ ಕೂಡ ಆಳಕ್ಕೆ ಅಗಿಬೇಕಂತ ಹೇಳಿದೆ. ಆದರೆ 8ರಿಂದ 10 ಆಳಕ್ಕೆ ಅಗೆದ್ರೆ ಆ ಭಾಗದ ಏನು ಡ್ಯಾಮ್ನ ನೀರು ಈ ಭಾಗಕ್ಕೆ ರಭಸ ಆಗಿ ಹರಿಯುವಂಥ ಸಾಧ್ಯತೆ ಇದೆ, ಒಂದಷ್ಟು ಅಪಾಯಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ನೀವು ಗಮನಿಸ್ಬೋದು, ಇದೇ 13ನೇ ಪಾಯಿಂಟ್ನ ಪಕ್ಕದಲ್ಲೇ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಇದೆ, ಅದನ್ನು ತಪ್ಪಿಸಿಕೊಂಡು ಡಿಗ್ ಮಾಡಬೇಕಾಗುತ್ತೆ, ಅದು ಕೂಡ SITಗೆ ಸವಾಲು. ಹೀಗಾಗಿ 13ರನ್ನು ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಇದನ್ನು ಯಾವ ರೀತಿಯಾಗಿ ಅಗಿಬೇಕು ಅನ್ನುವಂಥದ್ದು ಒಂದಷ್ಟು ಸಿದ್ಧತೆ ಮಾಡಿಕೊಂಡು ಆ ಬಳಿಕ ಅಗೆಯುವಂಥ ಪ್ರೊಸೆಸ್ ನಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾವತ್ತು ಅಂದರೆ 13ರಲ್ಲಿ ಉತ್ಖನನ ನಡೆಯುತ್ತೆ, ಅದರ ಬದಲಾಗಿ 14 ಅಂದರೆ 11 ಪಾಯಿಂಟ್ನ ಮೇಲ್ಭಾಗದಲ್ಲಿ ಇರುವಂಥ 14ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಆಗುತ್ತಾ ಅನ್ನುವಂಥದ್ದು ಮುಂದಷ್ಟೇ ನೋಡಬೇಕಾಗಿದೆ. ಈಗಷ್ಟೇ ಈ ಕುರಿತು ಒಂದಷ್ಟು ಚರ್ಚೆಗಳು ನಡೀತಾ ಇದೆ. SIT ಚರ್ಚೆ ನಡೆಸಿದೆ, ಅಂದರೆ 13ರ ಬದಲಾಗಿ 14ರಲ್ಲಿ ನಡೆಸುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಆದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಯಾವುದೂ ಕೂಡ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಸ್ಥಳಕ್ಕೆ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚಿಸಿ ಆ ಬಳಿಕ ಕೂಡ ಒಂದು ಕೆಲವು ದಿನಗಳಲ್ಲಿ ಏನು ಉತ್ಖನನ ನಡೆಸಿದ್ರು. ಹಾಗಾಗಿ ಇವತ್ತು ಕೂಡ ಇಲ್ಲಿಗೆ ಬಂದು ಚರ್ಚೆ ನಡೆಸಿ ಆ ಬಳಿಕ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇದರ ನಡುವೆ ಮಂಗಳೂರಿಗೆ ಪ್ರಣಬ್ ಮೊಹಂತಿ ಅವರು ಆಗಮಿಸಿದ್ದಾರೆ, ಅವರು ಕೂಡ SIT ಕಚೇರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಬಳಿಕ ಒಂದಷ್ಟು ಚರ್ಚೆ ನಡೆದು ಆ ಬಳಿಕ ಉತ್ಖನನ ನಡೆಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಅಂತ ಹೇಳಿದರೆ ಇವತ್ತಿನ ಉತ್ಖನನ ಪ್ರೊಸೆಸ್ ಭಾಳಷ್ಟು ಲೇಟ್ ಆಗುವಂಥ ಸಾಧ್ಯತೆ ಇದೆ. 11 ಗಂಟೆಗೆ ಆಗಲೇ ಒಂದಷ್ಟು ಪೂರ್ವ ಸಿದ್ಧತೆ ನಡೆಸಿ 11ವರೆಗೆ